ಹಾಯ್ ಮಕ್ಕಳ, ಸೋಷಿಯಲ್ ಸೈನ್ಸಲ್ಲಿ ಎಕ್ಸಾಮ್ 2ಗೆ ನೀವು ಓದಲೇಬೇಕಾಗಿರುವಂತಹ 20 ಕ್ವಶನ್ಸ್, ಟಾಪ್ 20 ಕ್ವಶನ್ಸ್. ಯಾವ್ದನ್ನ ಮಿಸ್ ಮಾಡಿದ್ರು ಇದನ್ನ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಟಾಪ್ 20 ಕ್ವಶನ್ಸ್ ಇದನ್ನ ಫಸ್ಟ್ ಪ್ರಿಪೇರ್ ಆಗಿ ಆಮೇಲೆ ಬೇರೆದಕ್ಕೆ ಕೈ ಹಾಕಿ. ಓಕೆ, ಸೊ ಜಸ್ಟ್ ನಾನು ನಿಮಗೆ ಕ್ವಶನ್ಸ್ನ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಹತ್ರ ಆಲ್ರೆಡಿ ಆನ್ಸರ್ಸ್ ಇದೆ, ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ನಮ್ಮ ಚಾನಲ್ ವಿಡಿಯೋಸ್ಗಳೆಲ್ಲ ಇದೆ. ಓಕೆ, ಇದ್ರ PDF ಸಿಗಲ್ಲ, ಸೊ ಸ್ಕ್ರೀನ್ಶಾಟ್ ತಕೊಳ್ಳಿ. ಸೊ ಟಾಪ್ 20 ಕ್ವಶನ್ಸ್ ನೀವು ಯಾವ್ದನ್ನ ಮಿಸ್ ಮಾಡಿದ್ರು ಈ ಟಾಪ್ 20 ಕ್ವಶನ್ಸ್ನ ಮಿಸ್ ಮಾಡಲೇಬೇಡಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಇದೇ ಕ್ವಶನ್ಸ್ ಬರುತ್ತೆ ಅಂತಾನು ನಾನು ಹೇಳ್ತಾ ಇಲ್ಲ, ಒಂದು ನಿಮಗೆ ಹಿಂಟ್ ಕೊಡ್ತಾ ಇರೋವಂಥದ್ದು. ಓಕೆನಾ, ಲೆಟ್ ಸ್ಟಾರ್ಟ್. ಹಿಯರ್ ಆರ್ ದ ಟಾಪ್ 20 ಹೈಲಿ ರಿಪೀಟಿಂಗ್ ಕ್ವಶನ್ಸ್. ರಿಪೀಟ್ ಆಗಿರೋ ಕ್ವಶನ್ಸ್ ನಾನು ಕೊಡ್ತಾ ಇರೋದು ಮಕ್ಕಳ ನಿಮಗೆ. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ, ಸೊ ಮಾರ್ಕ್ಸ್ ವೇಟೇಜ್. ಹಿಸ್ಟ್ರಿಯಲ್ಲಿ ಹೌ ಡಿಡ್ ಬ್ರಿಟಿಷ್ ಪ್ಲೇಸ್ ಇಂಡಿಯನ್ ಸ್ಟೇಟ್ಸ್ ಅಂಡರ್ ದರ್ ಕಂಟ್ರೋಲ್ ಥ್ರೂ ದ ಸಬ್ಸಿಡರಿ ಅಲಯನ್ಸ್. ಸಬ್ಸಿಡರಿ ಅಲಯನ್ಸ್ ಬಗ್ಗೆ ಓದ್ಕೊಳ್ಳಿ. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಏನು ಅನ್ನೋದನ್ನ, ಅದ್ರ ಬ್ರಿಟಿಷ್ ಹೇಗೆ ಯೂಸ್ ಮಾಡ್ಕೊಂಡ್ರು, ಅದರಿಂದ ಏನೇನು ಎಫೆಕ್ಟ್ ಆಯ್ತು, ಅದೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಓಕೆ, ಹೌ ಡಿಡ್ ಸಂಗೊಳ್ಳಿ ರಾಯಣ್ಣ ರೆಸಿಸ್ಟ್ ಬ್ರಿಟಿಷ್ ರೂಲ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ದೆನ್ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ಬ್ರಿಟಿಷ್ ನ್ಯೂ ಎಜುಕೇಶನ್ ಪಾಲಿಸಿಯಿಂದ ಇಂಡಿಯಾದಲ್ಲಿ ಏನೇನು ಎಫೆಕ್ಟ್ ಆಯ್ತು. ಓಕೆ, ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ ಆಫ್ ಕೃಷ್ಣರಾಜ ಒಡೆಯರ್ 4. ಇದು ತುಂಬಾ ಇಂಪಾರ್ಟೆಂಟ್ ಇನ್ ಫ್ರೇಮಿಂಗ್ ಮೈಸೂರ್ ಆಸ್ ಅ ಮಾಡೆಲ್ ಸ್ಟೇಟ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಇದನ್ನ ಪ್ರಿಪೇರ್ ಆಗಿ. ಹೌ ಡಿಡ್ ದ ವೇರಿಯಸ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅಫೆಕ್ಟ್ ಇಂಡಿಯನ್ ಫಾರ್ಮರ್ಸ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ರೇವತ್ವಾರಿ ಸಿಸ್ಟಮ್, ಮಾಲ್ವಾರಿ ಸಿಸ್ಟಮ್, ಇದನ್ನೆಲ್ಲ ಕ್ಲೀನಾಗಿ ಪ್ರಿಪೇರ್ ಆಗಿ. ಓಕೆ, ಸೊ ಪಾರ್ಟಿಷನ್ ಆಫ್ ಇಂಡಿಯಾ ವಾಸ್ ಇನ್ವೈಟಬಲ್ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಜಸ್ಟಿಫೈ, ಇದು ಕೂಡ ಇಂಪಾರ್ಟೆಂಟ್, ರಿಪೀಟ್ ಆಗಿರೋ ಕ್ವಶನ್ಸ್. ಓಕೆನಾ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕಾಸಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಪೊಲಿಟಿಕಲ್ ಮತ್ತೆ ಎಕನಾಮಿಕ್ ಕಾಸಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಈಸ್ ಎ ಕ್ರೂಷಿಯಲ್ ಮೈಲ್ ಸ್ಟೋನ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಸೊ ಓಕೆ, ಸೊ ಹಿಸ್ಟ್ರಿಯಲ್ಲಿ ಟೋಟಲ್ 8 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಮೀನ್ಸ್ ರಿಪೀಟ್ ಆಗಿದೆ ತುಂಬಾ ಸಲ. ಸೊ ಸೋಷಿಯಾಲಜಿಯಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್, ಇದು ಕೂಡ ಇಂಪಾರ್ಟೆಂಟ್, ತುಂಬಾ ಸಲ ರಿಪೀಟ್ ಆಗಿದೆ. ದೆನ್ ವಾಟ್ ಆರ್ ದ ಮೇನ್ ಏಮ್ಸ್ ಆಫ್ ಪ್ರಾರ್ಥನಾ ಸಮಾಜ್, ಇದು ಕೂಡ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ದೆನ್ ಜಿಯೋಗ್ರಫಿ, ವೈ ಡಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್. ಒಂದು ಪ್ರದೇಶದಲ್ಲಿ ಇದ್ದಂತ ಕ್ಲೈಮೇಟ್ ಇನ್ನೊಂದು ಪ್ರದೇಶದಲ್ಲಿ ಇರಲ್ಲ ಇಂಡಿಯಾದಲ್ಲಿ, ಯಾಕೆ, ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಮೆನ್ಷನ್ ದ ಮೇಜರ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್. ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬಲ್ ವಿತ್ ದ ಮಾನ್ಸೂನ್ಸ್. ಡಿಸ್ಕಸ್ ದ ರೀಸನ್ ಬಿಹೈಂಡ್ ದ ಸ್ಟೇಟ್ಮೆಂಟ್ ಅಂಡ್ ದ ರಿಸಲ್ಟಿಂಗ್ ಚೇಂಜಸ್. ಓಕೆನಾ, ಜಿಯೋಗ್ರಫಿಲಿ 3 ಕ್ವಶನ್ಸ್ ರಿಪೀಟ್ ಆಗಿರೋದು. ಎಕನಾಮಿಕ್ಸ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ರಿಪೀಟ್ ಆಗಿದೆ ಕ್ವಶನ್. ದೆನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ ಟೇಕನ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ. ದೆನ್ ಪಂಚಾಯತ್ ರಾಜ್ ಸಿಸ್ಟಮ್, ಅದ್ರ ಬಗ್ಗೆ ಇದೆ ಕ್ವಶನ್ಸ್. ದೆನ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಅಂಡ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ದ UN. ಎಷ್ಟು ಜನ ಮೆಂಬರ್ಸ್, ಅದ್ರ ಫಂಕ್ಷನ್ಸ್ ಏನು, ಅದನ್ನೆಲ್ಲ ಪ್ರಿಪೇರ್ ಆಗಿ. ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ದ ಮರ್ಜರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಟು ಇಂಡಿಯನ್ ಯೂನಿಯನ್. ಜಮ್ಮು ಅಂಡ್ ಕಾಶ್ಮೀರ್ನ ಇಂಡಿಯನ್ಗೆ ಮರ್ಜ್ ಮಾಡ್ಬೇಕಾದ್ರೆ ಏನೇನು ಪ್ರೋಸೆಸ್ ಇತ್ತು ಅದನ್ನ ಕ್ಲೀನ್ ಆಗಿ ಪ್ರಿಪೇರ್ ಆಗಿ. Then business studies, how does the entrepreneur significantly help in the economic development of a country. Then what are the main objectives of the Consumer Protection Act. ಏನೇನು ಫೀಚರ್ಸ್ ಇದೆ, ಏನೇನು ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ಇದು ಟಾಪ್ 20 ರಿಪೀಟೆಡ್ ಕ್ವಶನ್ಸ್, ಇದನ್ನ ನೀವು ಮಿಸ್ ಮಾಡಲೇಬೇಡಿ. ಓಕೆ, ಸೊ ಇದಕ್ಕೆ ಆನ್ಸರ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ನೋಟ್ಸ್ ಅಲ್ಲೂ ಇದೆ, ನಮ್ಮ ವಿಡಿಯೋಸ್ ಅಲ್ಲೂ ಸಿಗುತ್ತೆ. ಸೊ ಇದು PDF ಸಿಗಲ್ಲ. ಸೊ ಇದನ್ನ ಸ್ಕ್ರೀನ್ಶಾಟ್ ತಕೊಂಡು ನೀವು ಪ್ರಿಪೇರ್ ಆಗಿ. ಈ ಟಾಪ್ 20 ಕ್ವಶನ್ಸ್ ಎಕ್ಸಾಮ್ 2ಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಸೋಷಿಯಲ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಮಾರ್ಕ್ಸಿಗೆ ತುಂಬಾ ಈಸಿ, ಯಾವುದೇ ಫಾರ್ಮುಲಾಗಳಿರಲ್ಲ, ಏನಿರಲ್ಲ. ಮ್ಯಾಪ್ ಅಂತೂ 5 ಮಾರ್ಕ್ಸ್ ಫಿಕ್ಸ್, ಕರೆಕ್ಟಾ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಸೊ ಕ್ಲೀನ್ ಆಗಿ ಪ್ರಿಪೇರ್ ಆಗಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಈಸಿ ಸ್ಕೋರಿಂಗ್ ಕಾನ್ಸೆಪ್ಟ್ಸ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಮತ್ತೆ ನಿಮಗೆ ಸೋಷಿಯಲ್ ಎಕ್ಸಾಮ್ಸ್ಗೆ ಮತ್ತೆ ಮ್ಯಾಥ್ಸ್ ಎಕ್ಸಾಮ್ಸ್ಗೆ ವಿಡಿಯೋಸ್ ಮಾಡಿದ್ದೀನಿ. ಸೊ ಸೋಷಿಯಲ್ ಎಕ್ಸಾಮಿಗೆ ಮಾಡಿದ್ದೀನಿ. ಸೊ ವಾರ್ಸ್ನ ಹೇಗೆ ನೆನ್ಪಿಟ್ಕೊಬೇಕು, ಜೊತೆಗೆ ಆಕ್ಟ್ಗಳು, ಡಿಫ್ರೆಂಟ್ ಆಕ್ಟ್ಸ್ಗಳನ್ನ ಹೆಂಗೆ ನೆನ್ಪಿಟ್ಕೋಬೇಕು, ಅದನ್ನ ನಾನು ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ
ಇದಿಲ್ಲ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ವಾರ್ಸ್ಗಳು ಎಷ್ಟು ವಾರ್ಸ್ಗಳಿದೆ, ಅದು ಯಾರ್ಯಾರ ಮಧ್ಯ ಆಯ್ತು, ಏನಕ್ಕಾಯ್ತು, ಅದರಿಂದ ರಿಸಲ್ಟ್ ಏನ್ ಬಂತು, ಯಾವ್ಯಾವ ಟ್ರೀಟಿಲಿ ಎಂಡ್ ಆಯ್ತು, ಅದೆಲ್ಲ ಒಂದೇ ಒಂದು ಶೀಟಲ್ಲಿ ಒಂದು PDF ತರ ಮಾಡ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆ PDF ನಿಮಗೆ ಬೇಕು ಅಂತ ಅಂದ್ರೆ ಅದನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿಸ್ತೀನಿ. ಓಕೆ, ಈ PDF ನಿಮಗೆ ಸಿಗಲ್ಲ, ಇದನ್ನ ಸ್ಕ್ರೀನ್ ಶಾಟ್ ತಕೊಂಡು ಓದ್ಕೊಳ್ಳಿ ಮಕ್ಕಳ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್, ಚೆನ್ನಾಗಿ ಮಾಡಿ.